ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಫ್ಯಾಮಿಲಿಗೆ ಬಾಸ್ ಯತ್ನಾಳ್ ಕಿಕ್ ಔಟ್ ಬೆನ್ನಲ್ಲೇ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಹೊಸ ಅಪವಾದ. ರಾಜ್ಯದ ಘಟಾನುಘಟಿ ನಾಯಕರನ್ನೇ ಬೆಳೆಯಲು ಬಿಡ್ತಿಲ್ಲವಂದ್ರೆ ಏನು ಎನ್ನುವಂತಹ ವಾದ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಚರ್ಚೆ 100ಕ್ಕೂ ಹೆಚ್ಚು ಪ್ರಮುಖ ನಾಯಕರಿಗೆ ಅಡ್ಡಗಾಲು ಹಾಕಿದ್ರ ಬಿಎಸ್ವೈ. ದಶನಾಯಕರನ್ನ ಮುಗಿಸಿಬಿಟ್ರ ಬಿಎಸ್ವೈ ಅಂಡ್ ಸನ್ಸ್. ಬಿಜೆಪಿ ನಾಯಕರನ್ನ ಬಿಎಸ್ವೈ ಮುಗಿಸಿದ್ರೆಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ನಿನ್ನೆ ಜಸ್ಟ್ ಏನಾಗಿತ್ತು, ಯತ್ನಾಳ್ ಅವರ ಉಚ್ಚಾಟನೆಯಾಗಿತ್ತು. 6 ವರ್ಷಗಳ ಕಾಲ ಯತ್ನಾಳ್ ಅವರ ಉಚ್ಚಾಟನೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಫ್ಯಾಮಿಲಿ ಏನಿದೆ, ಆ ಒಂದು ಫ್ಯಾಮಿಲಿಯೇ ಬೋಸ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಯತ್ನಾಳ್ ಕಿಕ್ಔಟ್ ಬೆನ್ನಲ್ಲೇ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಹಲವಾರು ಮಾತುಗಳು ಬರ್ತಾ ಇದೆ, ಅಪವಾದಗಳು ಬರ್ತಾ ಇದೆ. ರಾಜ್ಯದ ಘಟಾನುಘಟಿ ನಾಯಕರನ್ನೇ ಬೆಳೆಯಲು ಬಿಡ್ತಾ ಇಲ್ವಾ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಎನ್ನುವಂತಹ ಮಾತು ಸಾಮಾಜಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ಚರ್ಚೆ ಮಾಡ್ತಿರುವಂತಹ ವಿಚಾರವೇ ಇದು. ಯತ್ನಾಳ್ ಅವರನ್ನು ಬೆಳೆಯೋಕೆ ಬಿಟ್ಟಿಲ್ವಾ ಅಂತ 100ಕ್ಕೂ ಹೆಚ್ಚು ಪ್ರಮುಖ ನಾಯಕರಿಗೆ ಅಡ್ಡಗಾಲು ಹಾಕಿದ್ರ ಬಿಎಸ್ವೈ ಅಂಡ್ ಫ್ಯಾಮಿಲಿ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ದಶನಾಯಕರನ್ನ ಮುಗಿಸಿಬಿಟ್ರ ಬಿಎಸ್ವೈ ಅಂಡ್ ಸನ್ಸ್ ಎನ್ನುವಂತಹ ಮಾತು ಚರ್ಚೆಯಾಗ್ತಾ ಇದೆ. ಎಸ್, ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. 10ಕ್ಕೂ ಹೆಚ್ಚು ನಾಯಕರನ್ನ ಮುಗಿಸಿದ್ರ ಬಿಎಸ್ವೈ ಅಂಡ್ ಸನ್ಸ್. ಈಶ್ವರಪ್ಪ, ಅನಂತ ಕುಮಾರ್ ಹೆಗಡೆ, ಸಿಟಿ ರವಿ ಕೂಡ ಸೈಡ್ ಲೈನ್. ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ ಕೂಡ ಸೈಡ್ ಲೈನ್. ಜಗದೀಶ್ ಶೆಟ್ಟರ್, ಪ್ರತಾಪ್ ಸಿಂಹ, ರಾಮುಲು ಕೂಡ ಸೈಡ್ ಲೈನ್. ಹೀಗೆ ದೊಡ್ಡ ನಾಯಕರನ್ನ ಮುಗಿಸಿದ ಆರೋಪ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ರನ್ನ ಮುಗಿಸಿದ್ದಾರೆ ಅನ್ನುವಂತಹ ಕಿಡಿ ಹತ್ತುಕೊಂಡಿದೆ. ಎಸ್, ಒಂದಿಷ್ಟು ನಾಯಕರ ಪಟ್ಟಿಯ ಹೆಸರನ್ನ ಹೇಳ್ತಾ ಇದ್ದೀನಿ. 10ಕ್ಕೂ ಹೆಚ್ಚು ನಾಯಕರನ್ನ ಬಿಜೆಪಿ ಸೈಡ್ ಲೈನ್ ಮಾಡಿಬಿಡ್ತಾ. ಬಿಎಸ್ವೈ ಅಂಡ್ ಸನ್ಸ್ ಸೈಡ್ಗೆ ತಳ್ಳಬಿಟ್ರ ಎನ್ನುವಂಥದ್ದು. ಈಶ್ವರಪ್ಪ ಇಲ್ಲೂ ಕೂಡ ಈಗ ಸುದ್ದಿಯಲ್ಲಿಲ್ಲ. ಅನಂತ ಕುಮಾರ್ ಹೆಗಡೆ ಅವರಿಗೆ ಟಿಕೆಟೇ ಸಿಕ್ಕಿಲ್ಲ. ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸಿಟಿ ರವಿ ಕೂಡ ಸೈಡ್ ಲೈನ್ ಆಗ್ಬಿಟ್ರ. ನಳಿನ್ ಕುಮಾರ್ ಕಟೀಲ್ ಆಗಾಗ ಸದನ ಮಾಡ್ತಾ ಇದ್ರು, ಈಗ ಅವರು ಕೂಡ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ. ಸದಾನಂದ ಗೌಡ್ರು MP ಎಲೆಕ್ಷನ್ ನಲ್ಲಿ ತಾನು ನಿಲ್ತೀನಿ ಅಂತ ಹೇಳ್ತಾ ಇದ್ರು, ಅವರು ಕೂಡ ಈಗ ಮಾತಿಲ್ಲ, ಕಥೆ ಇಲ್ಲ. ಜಗದೀಶ್ ಶೆಟ್ಟರ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಪ್ರತಾಪ್ ಸಿಂಹ ಈ ಒಂದು MP ಎಲೆಕ್ಷನ್ ನಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಶ್ರೀರಾಮುಲು ಕೂಡ ಸೈಲೆಂಟ್ ಆಗಿಬಿಟ್ರ. ಹಿಂಗೆ ದೊಡ್ಡ ನಾಯಕರನ್ನ ಮುಗಿಸಿದ ಆರೋಪಗಳು ಬಿಎಸ್ವೈ ಅವರ ಒಂದು ಕುಟುಂಬದ ಮೇಲೆ ಇದೆ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಸೈಡ್ ಲೈನ್ ಮಾಡ್ಬಿಟ್ರ. ಹಿಂದೂವಾದಿ ಬಸವನಗೌಡ ಯತ್ನಾಳ್ ಇದ್ದಂಗೆ ಹೇಳೋರು. ಅವರು 3 ಮಾತು ಹೇಳೋರಾಗಿತ್ತು. ಯಾವುದು ಅಂತಂದ್ರೆ, 1, ಬಿಜೆಪಿ ನನ್ನ ಪಕ್ಷ, ಸ್ವಂತ ಪಕ್ಷ, ನಾನು ಅದಕ್ಕೆ 2 ಬಗೆಯೋದೇ ಇಲ್ಲ ಎನ್ನುವಂತಹ ಮಾತನ್ನ ಆಡ್ತಾ ಇದ್ರು. ತದಾದ ನಂತರ ಬಿಎಸ್ವೈ ಫ್ಯಾಮಿಲಿಯ ಬಗ್ಗೆ ಮಾತನಾಡ್ತಾ ಇದ್ರು. ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು ಕೂಡ ಸೈಲೆಂಟ್ ಆಗಿರಿ ಅಂತಂದ್ರು ಕೂಡ ಸೈಲೆಂಟ್ ಆಗದೆ ತನ್ನ ಇಚ್ಛೆ ಏನಿದೆಯೋ ಅದನ್ನೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಾ ಇದ್ರು. ಈಗ 6 ವರ್ಷ ಸಸ್ಪೆಂಡ್ ಆಗಿದ್ದಾರೆ. 10 ನಾಯಕರು, ಭಾರೀ ಮುಂಚೂಣಿಯಲ್ಲಿದ್ದಂತಹ ನಾಯಕರು ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ.